ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಾರೆಲ್ಲ ಪಡಿತರ ಚೀಟಿಯನ್ನು ಹೊಂದಿದ್ದಾರೋ ಆ ಎಲ್ಲ ಪಡಿತರ ಚೀಟಿದಾರರಿಗೆ ಒಂದು ಭಾಳ ಪ್ರಮುಖವಾದಂಥ ಅಪ್ಡೇಟ್ ಬರ್ತಾ ಇದೆ. ಅಂದರೆ ಆಗಸ್ಟ್ 1ನೇ ತಾರೀಕಿಂದ ಒಂದೇ ಬಾರಿಗೆ 3 ತಿಂಗಳ ಅಕ್ಕಿಯನ್ನು ವಿತರಣೆ ಮಾಡಲಿಕ್ಕೆ ಈಗ ಸರ್ಕಾರ ತೀರ್ಮಾನವನ್ನು ಮಾಡಿರುವಂಥದ್ದು. ತುಂಬ ಜನ ಕ್ವಶನ್ಸ್ ಬರ್ಬೋದು. ಈಗ 3 ತಿಂಗಳ ಅಕ್ಕಿಯನ್ನು ಒಂದೇ ಬಾರಿಗೆ ಅಂದರೆ ಹೇಗೆ ಸರ್, ತಮ್ಮನೇಲಿ ಹೇಗೆ, ಏನು ಕತೆ, ಟೈಮ್ ಬೌಂಡಿಂಗ್ ಏನು ಮಾಡಿದ್ದಾರೆ, ಅಂದರೆ ಇಡೀ ತಿಂಗಳು ಆ ಕೇಂದ್ರಗಳನ್ನು ಓಪನ್ ಮಾಡಲಿಕ್ಕೆ ಅವಕಾಶವನ್ನು ಮಾಡ್ತಾರೆ ಸರ್ಕಾರದವರು, ನೂಕುನುಗ್ಲು ಇವೆಲ್ಲ ಆದಾಗ ಏನು ಕತೆ, ಇದೆಲ್ಲವೂ ಕೂಡ ಕ್ವಶನ್ಸ್ ಬಂದೇ ಬರುತ್ತೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಯಾಕೆ ಒಂದೇ ಬಾರಿಗೆ ಆಗಸ್ಟ್ 1ನೇ ತಾರೀಕಿಂದ ಸುಮಾರು 3 ತಿಂಗಳ ಅವಧಿಗೆ ಅಕ್ಕಿಯನ್ನು ವಿತರಣೆ ಮಾಡ್ತಿದ್ದಾರೆ ಅಂತಂದರೆ ಅದರ ಹಿಂದಿನ ಉದ್ದೇಶವೂ ಕೂಡ ಇದೆ. ದಯಮಾಡಿ ಒಂದು 5 ರಿಂದ 10 ನಿಮಿಷ ಟೈಮ್ ಇದ್ದರೆ ಈ ವಿಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ, ಎಲ್ಲವೂ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಹೆಡ್ಡಿಂಗ್. ಇಲ್ಲಿ ನೋಡಿ, ಇಲ್ಲಿ ಹೆಡ್ಡಿಂಗ್ ಎಲ್ಲ ಮೆನ್ಷನ್ ಮಾಡಿದರೆ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ ಅಂತ ಇದೆ. ಆಗಸ್ಟ್ 1ನೇ ತಾರೀಕಿಂದ ಒಂದೇ ಬಾರಿಗೆ 3 ತಿಂಗಳ ಉಚಿತ ಅಕ್ಕಿಯನ್ನು ವಿತರಣೆ ಮಾಡಲಾಗುತ್ತೆ ಅಂತ. ಒಂದೇ ಬಾರಿಗೆ ಆಗಸ್ಟ್ 1ನೇ ತಾರೀಕಿಂದ ಹೆಂಗೆ ಒಂದೇ ಬಾರಿಗೆ 3 ತಿಂಗಳ ಅಕ್ಕಿಯನ್ನು ಫ್ರೀ ಆಫ್ ಕಾಸ್ಟಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದು? ರೀಸನ್ ಏನು ಅಂದರೆ ಫಸ್ಟು ಅದು ಭಾಳ ಮುಖ್ಯವಾಗಿ ಇದರ ಉದ್ದೇಶ ಏನು ಅಂತ ತಿಳ್ಕೊಳ್ಬೇಕಾಗುತ್ತೆ ನಾವು. ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಪ್ರಸ್ತುತ ಎಲ್ ನೀನೋ ಪ್ರಭಾವದಿಂದಾಗಿ ದೇಶದಲ್ಲಿ ಮಳೆ ಅಭಾವದ ಪರಿಸ್ಥಿತಿ ತಲೆದೂರಿರತಕ್ಕಂಥ ಹಿನ್ನೆಲೆಯಲ್ಲಿ ನಿಮಗೆಲ್ಲ ಗೊತ್ತೇ ಇದೆ. ಏಕೆಂದರೆ ಈ ವರ್ಷ ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಈಗ ಬರಗಾಲ ಆವರಿಸ್ಕೊಳ್ತಾ ಇದೆ. ನದಿಗಳು ಅಂದರೆ ನಿರೀಕ್ಷೆ ಮಾಡಿದಷ್ಟು ಪ್ರಮಾಣದಲ್ಲಿ ತುಂಬ್ತಾ ಇಲ್ಲ. ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ಎಲ್ಲದರ ರೀಸನ್ಸಿಂದಾಗಿ ಕೇಂದ್ರ ಸರ್ಕಾರ ಏನು ಮಾಡಿದೆ, ಪಡಿತರ ಚೀಟಿದಾರರಿಗೆ ಭರ್ಜರಿ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಏನು, ನಾಗರಿಕರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಿಕ್ಕೆ ಸತತ 3 ತಿಂಗಳ ರೇಷನ್ ಅಕ್ಕಿಯನ್ನು ಒಂದೇ ಬಾರಿಗೆ ವಿತರಣೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದೆ. 3 ತಿಂಗಳ ರೇಷನ್ ಅಕ್ಕಿಯನ್ನು ಕೇವಲ ಒಂದೇ ಬಾರಿಗೆ, ಅದು ಯಾವಾಗಿಂದ? ಆಗಸ್ಟ್ 1ನೇ ತಾರೀಕಿಂದ ಅಂತ. ನೋಡೋಣ ಉಳಿದಂಥ ವಿವರಗಳಿದೆ ಈಗ. ಇದಕ್ಕೆ ಪೂರಕವಾಗಿ ಈ ಕುರಿತಂತೆ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಮಹತ್ವದ ಆದೇಶವನ್ನು ಈಗಾಗಲೇ ಬಿಡುಗಡೆ ಮಾಡಿದೆ. ಅದೊಂದು ನೋಟಿಫಿಕೇಷನ್ ಇದೆ, ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ, ನೀವು ಅಲ್ಲಿ ಬೇಕಾದ್ರೆ ಅದನ್ನು ಮತ್ತೊಂದು ಸಲ ಓದ್ಕೊಳ್ಬೋದು. ನೆಕ್ಸ್ಟು, ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ನೋಡಿ, ಎಲ್ಲಿಂದ ಆರಂಭ ಆಗುತ್ತೆ? 2026 ಆಗಸ್ಟ್, ಸೆಪ್ಟೆಂಬರು ಮತ್ತು ಅಕ್ಟೋಬರ್. ತಿಳ್ಕೊಳ್ಳಿ, ನಿಮಗೆ ಆಗಸ್ಟ್ 1ನೇ ತಾರೀಕಿಂದ 3 ತಿಂಗಳ ಅವಧಿಯ ಇಡೀ ಅಕ್ಕಿಯನ್ನು ನಿಮಗೆ ಒಂದೇ ಬಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತಂದರೆ 3 ತಿಂಗಳು ನೀವು ಅಲ್ಲಿ ಮಾರ್ಕ್ ಮಾಡಬೇಕು. ಒಂದು ಆಗಸ್ಟು, ಸೆಪ್ಟೆಂಬರು ಮತ್ತು ಅಕ್ಟೋಬರು 3 ತಿಂಗಳು ಒಂದೇ ಅವಧಿಯಲ್ಲಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಿಕ್ಕೆ ಇಲಾಖೆ ಏನು ಮಾಡಿದೆ, ಈಗ ತೀರ್ಮಾನವನ್ನು ಮಾಡಿರುವಂಥದ್ದು. ಏನಕ್ಕೆ? ಮಳೆಗಾಲದಲ್ಲಿ ಎದುರಾಗಬಹುದಾದ ಸಾರಿಗೆ ಸಂಪರ್ಕದ ಸಮಸ್ಯೆಗಳು. ಏಕೆಂದರೆ ಈಗ ಮಳೆ ಸರಿಯಾಗಿ ಬರ್ತಾ ಇಲ್ಲ, ಬಟ್ ಹೇಳಲಿಕ್ಕಾಗಲ್ಲ. ಈ ಮಂತ್ ಕಳೆದ ಮೇಲೆ ನೆಕ್ಸ್ಟು ಏನಾದರೂ ಆರಂಭ ಆಗಿಬಿಡುತ್ತೆ, ಅಥವಾ ತುಂಬ ಜೋರಾಗಿ ಓದ್ಬಿಟ್ರೆ ಯಾರೂ ನಿರೀಕ್ಷೆ ಮಾಡ್ದೇ. ಬಟ್ ಈ ಪ್ರಕೃತಿಯ ಒಂದು ನಿಸರ್ಗ ವಿಸ್ಮಯಗಳನ್ನು ಯಾರೂ ಊಹೆ ಮಾಡಲಿಕ್ಕೂ ಆಗಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ. ಹಾಗಾಗಿ ಇವರೇ ಸದ್ಯಕ್ಕೆ ಈಗಲೇ ಆ ಮುಂದಿನ ದಿನಗಳನ್ನು ಎದುರಾಗ್ತಕ್ಕಂಥ ಸಮಸ್ಯೆಗಳನ್ನು ಅವಲೋಕನ ಮಾಡಿ ಈ ನಿರ್ಧಾರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಬರ್ತಾ ಇದೆ. ಹಾಗಾಗಿ ಮಳೆಗಾಲದಲ್ಲಿ ಎದುರಾಗಬಹುದಾದಂಥ ಸಾರಿಗೆ ಸಂಪರ್ಕದ ಸಮಸ್ಯೆಗಳು ಹಾಗೂ ದಾಸ್ತಾನು ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವುದು ಮತ್ತು ಬಡ ಕುಟುಂಬಗಳು ರೇಷನ್ ಲಭ್ಯತೆಯ ಬಗ್ಗೆ ಯಾವುದೇ ಆತಂಕವನ್ನು ಪಡೆದಂತೆ ನಿಶ್ಚಿಂತೆಯಾಗಿರುವಂತೆ ಮಾಡುವುದಕ್ಕೆ ಈ ನಿರ್ಧಾರವನ್ನು ಇಲ್ಲಿ ಮಾಡಲಾಗಿದೆ. ನೆಕ್ಸ್ಟು ಮುಂದುವರೆದಂತೆ ಆಗಸ್ಟ್ 1ನೇ ತಾರೀಕಿಂದನೇ ಈ 3 ತಿಂಗಳ ಪಡಿತರ ಸಾಮಗ್ರಿಗಳ ವಿತರಣೆ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಆಗಸ್ಟ್ 1ನೇ ತಾರೀಕಿಂದನೇ. ಆಗಸ್ಟ್ 1ನೇ ತಾರೀಕಿಂದ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಈಗ ಈ ಜುಲೈ ಎಂಡ್ ಆಗೋದ್ರ ಒಳಗಡೆ ಏನು ಮಾಡಬೇಕು, ಮ್ಯಾಕ್ಸಿಮಮ್ ಎಲ್ಲ ಸಿದ್ಧತೆಯನ್ನು ಮಾಡ್ಕೋತಾರೆ ಈಗ ಅದನ್ನು, ಆಯಿತಾ? ನೆಕ್ಸ್ಟು, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂತಿದೆ ಇಲ್ಲಿ, NFSA ಅಂತ ಅಂದ್ಬಿಟ್ಟು. ಆ ಒಂದು ಕಾಯ್ದೆ ಅಡಿಯಲ್ಲಿ ಈ ಪಡಿತರವನ್ನು ಫಲಾನುಭವಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗ್ತಾ ಇದೆ. ಈ ಹಂತದಲ್ಲಿ ನೀಡಲೇಬೇಕಾಗತ್ತೆ. ಯಾಕೆಂದರೆ ಸರ್ಕಾರದ ಯಾವುದೇ ವ್ಯವಸ್ಥೆ ಆಗಲಿ ಅಥವಾ ಯಾವುದೇ ಯೋಜನೆಗಳಾಗಲಿ ಜನರು ಯಾವಾಗ ಸಮಸ್ಯೆಗೆ ತುತ್ತಾಗ್ತಾರೋ ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ಉದ್ದೇಶಗಳು ಜಾರಿಯಾದರೆ ಮಾತ್ರ ಸರ್ಕಾರಗಳು ಮಾಡಿದಂಥ ಯಾವುದೇ ಸ್ಕೀಮ್ಸ್ ಆಗಲಿ ಅದಕ್ಕೆ ಒಂದು ವ್ಯಾಲ್ಯೂ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಮೂಮೆಂಟಲ್ಲಿ ಪ್ರತಿಯೊಬ್ಬರೂ ಕೂಡ ಅಗತ್ಯವಾಗಿ ಈ ಅಕ್ಕಿ ಅಂತಕ್ಕಂಥದ್ದು ಬೇಕಾಗಿರುತ್ತೆ. ಹಾಗಾಗಿ ಈಗ 3 ತಿಂಗಳ ಅವಧಿಗೆ ಕೊಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇದಕ್ಕಾಗಿ ಕಾರ್ಡುದಾರರಾಗಲಿ ಅಥವಾ ಯಾವುದೇ ನ್ಯಾಯಬೆಲೆ ಅಂಗಡಿ ಮಾಲೀಕರಾಗಲಿ ಯಾವುದೇ ರೀತಿಯ ಹಣವನ್ನು ಪಾವತಿಸುವ ಅಗತ್ಯವಿರುವುದಿಲ್ಲ. ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದರೆ ಏನಾದರೂ ದುಡ್ಡು ತಗೊಳ್ಳೋದು ತಗೊಳ್ಳೋದು ಮಾಡ್ತು ಅಂತಾರೆ ಇಮಿಡಿಯೇಟ್ ಕಂಪ್ಲೇಂಟ್ ಮಾಡ್ಬೋದು ನೀವು. ಮುಂಚೆ ಏನು ಮಾಡಿದ್ರು, ಈ ನಿಯಮ ಇದು ಹೊಸ್ತೇನೆಲ್ಲ, ಇದು ಈ ಹಿಂದೆಯೂ ಕೂಡ ಇದೊಂದು ರೂಲನ್ನು ಮಾಡಿದರು ಅಂತಕ್ಕಂಥ ಒಂದು ಅಪ್ಡೇಟ್ ಇದೆ. ನೋಡೋಣ ಅದು ಯಾವಾಗ ಜಾರಿ ಆಗಿತ್ತು ಮುಂಚೆ ಅಂತ ಅಂದ್ಬಿಟ್ಟು. ಸಾಮಾನ್ಯವಾಗಿ ಪ್ರತಿ ತಿಂಗಳು 1ನೇ ತಾರೀಕಿಂದ ಆರಂಭ ಆದರೆ 15 ಡೇಸ್ ಮಾತ್ರ ಈ ಅಕ್ಕಿಯನ್ನು ಕೊಡ್ತಕ್ಕಂಥ ವಿತರಕರು ಅಕ್ಕಿಯನ್ನು ನೀಡ್ತಾಯಿದ್ರು. ನಿಮಗೆಲ್ಲ ಗೊತ್ತೇ ಇದೆ. ನಿಮಗೆ ಎಲ್ಲೆಲ್ಲಿ ಈ ಪಡಿತರ ಅಕ್ಕಿನ ತಗೊಳ್ತೀರ ನೀವು, ಅವರೆಲ್ಲ ಒಂದು ಟೈಮ್ ಬೌಂಡಿಂಗ್ ಹಾಕೊಂಡು ಅಷ್ಟರೊಳಗಡೆ ಆಲ್ಮೋಸ್ಟ್ ಒಂದು ಹಳ್ಳಿಯಲ್ಲಿ ಅಕ್ಕಿ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮುಗಿಸ್ತಾರೆ. ಈಗೇನಾಗಿದೆ, 3 ತಿಂಗಳ ಅಕ್ಕಿಯನ್ನು ಒಂದೇ ಸಲಕ್ಕೆ ಕೊಡಬೇಕು ಅಂತಂದಾಗ ಏನಾಗುತ್ತೆ, ಅವರಿಗೆ ಟೈಮು ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಆದರೆ ಈ ಬಾರಿ ಒಟ್ಟಿಗೆ 3 ತಿಂಗಳ ರೇಷನ್ ನೀಡ್ತಾ ಇರೋದ್ರಿಂದ ಆಗಸ್ಟ್ ತಿಂಗಳ ಪೂರ್ತಿ
31 ದಿನಗಳು ಕೂಡ ನ್ಯಾಯಬೆಲೆ ಅಂಗಡಿಗಳನ್ನು ಓಪನ್ ಮಾಡಬೇಕು, ತೆರೆದಿಡಬೇಕು ಅಂತ ಅಂದ್ಬಿಟ್ಟು. ಯಾಕೆಂದರೆ ಅವರು ಬಯೋಮೆಟ್ರಿಕ್ ತೊಗೊಳ್ಬೇಕಾಗತ್ತೆ ಅಲ್ವಾ, ಕೆಲವ್ರದ್ದೆಲ್ಲ ಬರುತ್ತೆ, ಕೆಲವ್ರದ್ದು ಬರೋಲ್ಲ, ಮತ್ತು ಅವರು ಪ್ರಯತ್ನಗಳು ಮಾಡ್ತಾ ಇರಬೇಕಾಗತ್ತೆ, ಇವೆಲ್ಲ ಸಮಸ್ಯೆ ಇರುತ್ತೆ. ಅಥವಾ ಇನ್ನೂ ತುಂಬ ಜನರದ್ದು ಬಯೋಮೆಟ್ರಿಕ್ ಬರಲ್ಲ ಅಂತಂದಾಗ ಅವರು ಬಯೋಮೆಟ್ರಿಕ್ ಅಪ್ಡೇಟ್ಸ್ ಮಾಡಬೇಕಾಗುತ್ತೆ, ಈ KYC ಎಲ್ಲ ಮಾಡಬೇಕಾಗಿರುತ್ತೆ. ಇವೆಲ್ಲ ಟೆಕ್ನಿಕಲ್ ಇಶ್ಯೂಸ್ ಇದ್ದೇ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಆಗಸ್ಟ್ ತಿಂಗಳು ಇಡೀ ತಿಂಗಳು ಎಂಡ್ ಆಗೋದ್ರೊಳಗೆ ಇಡೀ ದಿನ 31 ದಿನವೂ ಓಪನ್ ಆಗಿರಬೇಕು ನ್ಯಾಯಬೆಲೆ ಅಂಗಡಿಗಳು ಅಂತ ಇಲ್ಲಿ ಹೇಳಿದ್ದಾರೆ. ಹಾಗಾಗಿ ಓಪನ್ ಆಗಿ ಅವರು ಸೊ ಆ 31 ಡೇಸು ಕೂಡ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಇಲ್ಲಿ ಡೈರೆಕ್ಷನ್ಸ್ ಪಾಸ್ ಮಾಡಿದ್ದಾರೆ. ಜೊತೆಗೆ ಪ್ರತಿ ಪಡಿತರ ಚೀಟಿದಾರರು ವೆರಿ ಇಂಪಾರ್ಟೆಂಟ್ಲಿ ನೋಡಿ, ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ 3 ಬಾರಿ ಹೆಬ್ಬೆರಳಿನ ಗುರುತನ್ನು ಇಡಬೇಕಾಗುತ್ತೆ. ಮುಂಚೆ ಎಲ್ಲ ಒಂದು ಸಲ ಕೊಡ್ತಾಯಿದ್ರು, ಈಗ 3 ಸಲ ತೊಗೊಳೋದ್ರಿಂದ ಅಂದರೆ 3 ತಿಂಗಳ ಅಕ್ಕಿಯನ್ನು ಅಟ್ ಟೈಮ್ ತೊಗೊಳೋದ್ರಿಂದ 3 ಸಲ ಬಯೋಮೆಟ್ರಿಕ್ ಕೊಡಬೇಕಾಗುತ್ತೆ ಇಲ್ಲಿ. ಸೊ MLS ಪಾಯಿಂಟ್ಗಳಿಂದ ರೇಷನ್ ಅಂಗಡಿಗಳಿಗೆ 2-3 ಹಂತಗಳಲ್ಲಿ ಅಗತ್ಯವಿರುವಷ್ಟು ಅಕ್ಕಿಯನ್ನು ಸಾಗಿಸಲಾಗ್ತಾ ಇರುತ್ತೆ. ಈ ಎಲ್ಲದಕ್ಕೂ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಒಂದು ಪ್ಲ್ಯಾನ್ನು ಈಗ ಅವರು ಪ್ರಿಪೇರ್ ಮಾಡಿಕೊಂಡು ಹಂತವಾಗಿ ಮಾಡ್ತಾರೆ. ಈಗ ಸಣ್ಣ ಅಂಗಡಿಗಳಿಗೆ ಒಂದೇ ಬಾರಿಗೆ ಹಾಗೂ ದೊಡ್ಡ ಅಂಗಡಿಗಳಿಗೆ ಅಲ್ಲಿನ ದಾಸ್ತಾನು ಸಾಮರ್ಥ್ಯಕ್ಕೆ ಅನುಗುಣವಾಗಿ 2 ಅಥವಾ 3 ಬಾರಿ ಅಕ್ಕಿಯನ್ನು ಸಾಗಿಸಲಿಕ್ಕೆ ಈಗ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಹಿಂದೆ ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳ ಪಡಿತರವನ್ನು ಸಹ ಇದೇ ಮಾದರಿಯಲ್ಲಿ ಒಂದೇ ತಿಂಗಳಲ್ಲಿ ವಿತರಿಸಲಾಗಿತ್ತು ಎಂಬುದು ಗಮನಾರ್ಹ. ಇಂಥ ಒಂದು ಸಿಚುವೇಷನ್ ಎದುರಾದಾಗ ಸೊ ಪ್ರತಿಯೊಂದು ಸರ್ಕಾರಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದು. ಹಾಗಾಗಿ ಈ ವರ್ಷವೂ ಕೂಡ ಇದನ್ನು ಮಾಡಿದ್ದಾರೆ. ಸೊ ಆಗಸ್ಟ್ 1ನೇ ತಾರೀಕಿಂದ ಸರ್ಕಾರ ಏನು 3 ತಿಂಗಳ ಅವಧಿಯ ಉಚಿತ ಅಕ್ಕಿಯನ್ನು ಸೊ ಒಂದು ಬಾರಿಗೆ ನೀಡಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡ್ತಾ ಇದೆ. ಅದೆಲ್ಲವೂ ಕೂಡ ಈಗ ಪ್ರಾಸೆಸ್ಸಲ್ಲಿದೆ. ಈಗ ಅದಕ್ಕೆ ಪೂರಕವಾದಂಥ ಮಾಹಿತಿ ಅಗೇನ್ ಮತ್ತೆ ಬರುತ್ತೆ. ಇದು ಸ್ಟಾರ್ಟ್ ಆಗುತ್ತೆ ಈಗ ನಿಮಗೆ ಈ ಮಂತ್ ಎಂಡ್ ಆಯಿತು ಅಂತಂದಾಗ ಎಲ್ಲ ಮಾಹಿತಿಯು ಇನ್ನೂ ಗೊತ್ತಾಗುತ್ತೆ ನಿಮಗೆ. ಸೊ ಇದಕ್ಕೆ ಪೂರಕವಾದಂಥ ಯಾವುದೇ ಅಪ್ಡೇಟ್ಸ್ ಬಂದರೂ ಕೂಡ ಎಲ್ಲವನ್ನು ಹೇಳ್ತಕ್ಕಂಥ ಒಂದು ಪ್ರಯತ್ನ ಅಂತೂ ನಮ್ಮ ವಾಹಿನಿಯಿಂದ ಇದ್ದೇ ಇರುತ್ತೆ. ಸೊ ಧನ್ಯವಾದ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದರೆ ಮ್ಯಾಕ್ಸಿಮಮ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.